ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಷ್ಟ ಆದ್ರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವತ್ತಿನ ವಿಶೇಷ ಇಡ್ಲಿ, ವಡಾ, ಬೋಂಡಾ, ಪಕೋಡ, ಮಸಾಲ ಪೂರಿ ಎಲ್ಲ ಬ್ರೇಕ್ಫಾಸ್ಟಿಗೂ ಪರ್ಫೆಕ್ಟ್ ಆಗಿರುವಂಥ ಎಕ್ಸಲೆಂಟ್ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಈ ಗ್ರೀನ್ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಸುಲಭವಾಗಿ ಅತಿ ಸರಳವಾಗಿ ಯಾವ ರೀತಿಯಾಗಿ ಮಾಡೋದನ್ನ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿರಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನಾವು ಗ್ರೀನ್ ಚಟ್ನಿಯನ್ನು ಮಾಡಲಿಕ್ಕೆ ಕೊತ್ತಂಬರಿ ಅಂತೂ ಬೇಕೇ ಬೇಕು. ಒಂದು ಸೂಡಷ್ಟು ಕೊತ್ತಂಬರಿಯನ್ನು ನೀಟಾಗಿ ನಾನು ಎಳೆ ಕಡ್ಡಿ ಸಮೇತ ಸೋಸ್ಕೊಂಡು ಅದನ್ನ ಇವಾಗ ತೊಳ್ಕೊಂಡು ಬರ್ತಾಯಿದ್ದೀನಿ. ನೀಟಾಗಿ ತೊಳಿರಿ ಬಂಧುಗಳೇ, ಯಾಕಂದರೆ ಇದರಲ್ಲಿ ಮಣ್ಣಿನ ಅಂಶ ಅನ್ನೋದು ಇರುತ್ತೆ. ಇದನ್ನು ತೊಳೆದು ಡೈರೆಕ್ಟಾಗಿ ನಾವು ನೀರನ್ನು ಪೈಯಿಂದನೇ ಬಸದ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಬಿಡೋ ಬಂಧುಗಳೇ. ಇದನ್ನು ಜಲ್ಲಡಿಗೆ ಹಾಕೋದಾಗಲಿ ಬಟ್ಟೆ ಮೇಲೆ ಹಾಕೋದಾಗಲಿ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಸ್ವಲ್ಪ ನೀರನ್ನು ಹಾಕಿ ಗ್ರ್ಯಾಂಡ್ ಮಾಡೋದ್ರಿಂದ ಡೈರೆಕ್ಟಾಗಿ ಆ ನೀರಿನಿಂದ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಆಯಿತು ಬಂಧುಗಳೇ. ಈಗ ನಾನು ಎಲ್ಲ ಕೊತ್ತಂಬರಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ರೀ. ಈಗ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕೋರಿ. ನಮ್ಮ ಖಾರ ಸ್ವಲ್ಪ ಕಮ್ಮಿ ಅದಾವ್ರಿ, ನಾ 3 ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಅವನ್ನೊಂದು ಸ್ವಲ್ಪ ಒಂದ್ರಾಗ 2-3 ತುಂಡು ಮೆಣಸಿನ್ಕಾಯಿ ಸೈಜ್ ನೋಡಿಕೊಂಡು ತುಂಡು ಮಾಡಿ ಹಾಕೋರಿ. ಇದಕ್ಕೆ ರುಚಿಗೆ ಅನುಸಾರ ನೋಡ್ರಿ ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕೊಳಕತ್ತೀನಿ ರೀ ನನ್ನ ಕ್ವಾಂಟಿಟಿಗೆ. 2 ಬೇಳೆ ಬೆಳ್ಳುಳ್ಳಿ, 1/4 ಇಂಚಿನಷ್ಟು ಶುಂಠಿ, ಒಂದು ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಹುರಿದಿರುವಂಥ ಶೇಂಗಾ ಬಂಧುಗಳೇ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಪೂರ್ತಿ ಹಿಟ್ಟಿನ ಗತೆ ಅಲ್ರಿ ಸ್ವಲ್ಪ ತರಿಯಾಗಿ ರುಬ್ಕೊಂಬರೋಣ್ರಿ. ಇದನ್ನು ನೋಡ್ರಿ, ಇವಾಗ ನಮ್ಮದು ರುಬ್ಬಿದ್ದಾಯ್ತು. ಇವಾಗ ತೆಗೆದು ಬಿಡೋಣ್ರಿ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಸಖತ್ತಾಗಿರುವಂಥ ನಮ್ಮ ಚಟ್ನಿ ರೆಡಿ ಆಯ್ತು ನೋಡ್ರಿ. ಗ್ರೀನ್ ಚಟ್ನಿ ನಮ್ಮ ಗಿಳಿ ಕಲರ್ ಇರುವಂಥ ಚಟ್ನಿ ಸಖತ್ತಾಗಿರುತ್ತೆ ಬಂಧುಗಳೇ. ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ, ಏನೂ ಕಷ್ಟ ಇಲ್ಲ ಮಾಡೋದು, ತುಂಬಾ ಸರಳವಾದ ವಿಧಾನ. ಮಿಕ್ಸಿ ಜಾರಿಗೆ ಒಂದಿಷ್ಟು ಹತ್ತಿತ್ತಲ್ರಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ರೀ. ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ನಿಮಗೆ ಎಷ್ಟು ನೀರು ಬೇಕು ಗಟ್ಟಿ ಬೇಕು ಅನ್ನೋದು ನೋಡಿಕೊಂಡು ನೀರನ್ನು ನೀವು ಸೇರಿಸ್ಕೊಡ್ರಿ. ನಾನು ಇಷ್ಟೇ ಸಾಕ್ರಿ, ನಮಗೆ ಇದು ಕರೆಕ್ಟ್ ಆಗೈತೆ ರೀ. ನಾ ಈಗ ಮತ್ತೆ ನೀರನ್ನು ಹಾಕ್ಕೊಳಕತ್ತಿಲ್ಲ ರೀ. ಈಗ ನೆಕ್ಸ್ಟ್ ರೆಸಿಪಿ ಮಸಾಲ ಪೂರಿಯನ್ನು ಬಿಡ್ತೀನಿ ಬಂಧುಗಳೇ. ಅದಕ್ಕೆ ಇದು ಸಖತ್ತಾಗಿರುತ್ತೆ. 2 ರೆಸಿಪಿ ಒಂದರೊಳಗೆ ಅಂದರೆ ವಿಡಿಯೋ ಲೆಂತ್ ಆಗ್ತೈತೆ ಅಂದ್ಕೊಂಡು ಫಸ್ಟ್ ನಾನು ಚಟ್ನಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿ ನಂತರ ನಾನು ಪೂರಿ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತೀನಿ. ಇದನ್ನು ನೋಡಿ ನಂತರ ನೀವು ಅದನ್ನು ನೋಡ್ಕೊಳ್ರಿ. ಈಗ ಇದಕ್ಕೊಂದು ಪರ್ಫೆಕ್ಟ್ ಆಗಿರುವಂಥ ತಡಕ ಕೊಡಲಿಕ್ಕೆ ಒಂದು ತಡಕ ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಂಡೆ ಕಡಲೆಬೇಳೆ ಉದ್ದಿನಬೇಳೆ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪನೇ ಹಾಕೋತಾ ಇದ್ದೀನಿ ಬಂಧುಗಳೇ. ನಾನು ಚಟ್ನಿ ಕ್ವಾಂಟಿಟಿ ಕಡಿಮೆ ಇದೆ ಅಲ್ವಾ, ಹಾಗಾಗಿ ಇದು ಸ್ವಲ್ಪ ಅರ್ಧ ಫ್ರೈ ಆದ ನಂತರ ಒಂದು 2 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಅದು ಒಣ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಒಂದಿಷ್ಟು ಸಾಸಿವೆ ಒಂದಿಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಜೀರಿಗೆ ಸಾಸಿವೆನ ಹಾಕಿರುವಂಥ ಎಲ್ಲ ಸಾಮಗ್ರಿ ಚಟಾಪಟ ಅನ್ಬೇಕ್ರಿ. ಮತ್ತು ನಮ್ಮ ಬೇಳೆ ಎಲ್ಲ ಹೊಂಬಣ್ಣ ಬರಬೇಕು. ಹಂಗೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋ ಹೊತ್ನಂಗೆ ಇದನ್ನು ಎಣ್ಣೆ ಒಳಗೆ ಹಿಂಗೆ ಕೈ ಬಿಡೋದನ್ನು ಹಿಂಗೆ ಕೈ ಆಡಿಸಿದ್ರು ನೋಡಿರಿ, ಅವು ಚಲೋ ಹೊತ್ನಂಗೆ ಫ್ರೈ ಆಗ್ತಾವ್ರಿ. ಇನ್ನೊಂದು ಸ್ವಲ್ಪ ಆಗಬೇಕು ಅಂದಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ನಾವು ಹಾಕಿರುವಂಥ ಸಾಮಗ್ರಿ ಎಲ್ಲ ಚೆನ್ನಾಗಿ ಹೊಂಬಣ್ಣ ಬರಬೇಕ್ರಿ. ಆ ಕರಿಬೇವು ಕ್ರಿಸ್ಪಿ ಆಗಬೇಕ್ರಿ. ಅಷ್ಟು ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ್ರೆ. ಈಗ ನೋಡಿರಿ ಆಗಕ್ಕೆ ಬಂತ್ರಿ, ನಮ್ಮದು ಕೆಂಪಾತ್ ನೋಡಿರಿ, ಈಗ ಪರ್ಫೆಕ್ಟ್ ಆಗೈತೆ ರೀ. ಇನ್ನು ಆ ಜಳ ಒಂದು ಇರ್ತೈತಲ್ರಿ, ಆ ಜಳಕ್ಕೆ ಇನ್ನೂ ಆಗತ್ತೆ ರೀ. ಅದು ನಮ್ಮ ಸಾಸಿವೆ ಜೀರಿಗೆ ಎಲ್ಲನೂ ಚಟಾಪಟ ಅನ್ನಕತ್ತಾವ ನೋಡ್ರಿ, ಅಳು ಹುರ್ದಂಗೆ ಮಾಡಕತ್ತಾವ್ರಿ ಅವು. ನೋಡಿರಿ ಗ್ಯಾಸ್ ಆಫ್ ಮಾಡಿಕೊಂಡು ಈ ಬಿಸಿ ಇದನ್ನು ತೊಗೊಂಡು ಹೋಗಿ ಚಟ್ನಿಯಲ್ಲಿ ಹಾಕಿಬಿಟ್ರು ನೋಡಿರಿ, ನಮ್ಮ ಎಕ್ಸಲೆಂಟ್ ಆಗಿರುವಂಥ ತುಂಬ ರುಚಿಯಾಗಿರುವಂಥ ಚಟ್ನಿ ರೆಡಿ ಆಯ್ತು ರೀ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಬಂಧುಗಳೇ.
ಏನು ಜಾಸ್ತಿ ಖರ್ಚು ಇಲ್ಲ, ಮೇಲಾಗಿ ಜಾಸ್ತಿ ಕಷ್ಟವೂ ಇಲ್ಲ ಬಂಧುಗಳೇ. ಈಸಿಯಾಗಿ ಮಾಡುವಂಥ ಈ ಗ್ರೀನ್ ಚಟ್ನಿ ನೋಡೋಕೆ ಕೂಡ ಎಷ್ಟು ಸುಂದರವಾಗಿದೆ ನೋಡ್ರಿ, ಸಖತ್ತಾಗಿದೆ ಅಲ್ವಾ. ಇವತ್ತಿನ ರೆಸಿಪಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.